ಮಂಗಳೂರಿನಲ್ಲಿ ಮೆಕ್ಡೊನಾಲ್ಡ್ ಕಿಚನ್ ಮೇಲೆ ರೇಡ್ ಆಗಿದೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಸುವ ಬನ್ ಮತ್ತೆ ಬ್ರೆಡ್ಗಳ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು. ಟಿವಿ9ಗೆ ಜಿಲ್ಲಾ ಆರೋಗ್ಯ ಸುರಕ್ಷತಾಧಿಕಾರಿ ಡಾಕ್ಟರ್ ಪ್ರವೀಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ವೆಜ್ ಮತ್ತೆ ನಾನ್ ವೆಜ್ ಒಂದೇ ಕಡೆ ಸಂಗ್ರಹಿಸಿರುವುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಯಾವುದೇ ಅವಧಿ ಮೀರಿದ ಐಟಂ ಪತ್ತೆಯಾಗಿಲ್ಲ. ಆದರೆ ಸ್ಟೋರೇಜ್ ಸಿಸ್ಟಮ್ ಸರಿಯಾಗಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ನಿನ್ನೆ ಕೆಎಫ್ಸಿ ಮೇಲೆ ರೇಡ್ ಮಾಡಿದ್ರು ಅಧಿಕಾರಿಗಳ ತಂಡ. ಇವತ್ತು ಮೆಕ್ಡೊನಾಲ್ಡ್ ಮೇಲೆ ರೇಡ್ ಮಾಡಿದ್ದಾರೆ. ಪ್ರತಿನಿಧಿ ಪೃಥ್ವಿರಾಜ್ ಡಾಕ್ಟರ್ ಪ್ರವೀಣ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಕೆಎಫ್ಸಿ ಬಳಿಕ ಇವತ್ತು ಮೆಕ್ಡೊನಾಲ್ಡ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಈಗ ತಾನೇ ಅಧಿಕಾರಿಗಳು ದಾಳಿಯನ್ನು ಮುಗಿಸ್ಕೊಂಡು ಹೊರ ಬಂದಿದ್ದಾರೆ. ಸದ್ಯಕ್ಕೆ ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಅಲ್ಲಿ ನೋಡ್ಬೋದಾಗಿದೆ, ಅಲ್ಲೇನು ಕವರ್ ಇದೆ ಅದು ಮೋಸ್ಟ್ಲಿ ಸ್ಯಾಂಪಲ್ಸ್ ಅಂತ ಕಾಣುತ್ತೆ. ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಮ್ಮ ಜೊತೆ ಡಾಕ್ಟರ್ ಪ್ರವೀಣ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವಾಗ ಮೆಕ್ಡೊನಾಲ್ಡ್ಗೆ ಇವಾಗ ರೈಡ್ ಮಾಡಿದ್ರಿ, ಸೊ ಏನು ಒಳಗಡೆ ಪರಿಸ್ಥಿತಿ? ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಸಿಟಿಯನ್ನು ಆಯ್ಕೆ ಮಾಡಿಕೊಂಡು ಈಗ ಪ್ರತಿ ಎಲ್ಲ ಆಹಾರ ಉದ್ಯಮಿಗಳನ್ನು ಮಲ್ಟಿನ್ಯಾಷನಲ್ ಕಂಪನಿಗಳು ಯಾವ ಥರ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಯಾವ ಥರದ ಆಹಾರಗಳನ್ನು ಸೇಫಾಗಿ ಸ್ಟ್ಯಾಂಡರ್ಡ್ ಆಗಿರುವಂಥ ಫುಡ್ಗಳನ್ನು ಕೊಡ್ತಾ ಇದ್ದಾರಾ ಇಲ್ವಾ ಅಂತ ಪರಿಶೀಲನೆ ಮಾಡುವಂಥ ನಾವು ಕಾರ್ಯಾಚರಣೆಯನ್ನು ಆಲ್ರೆಡಿ ಶುರು ಮಾಡಿ ಆಗಿದೆ. ಕಂಟಿನ್ಯೂಸ್ ಪ್ರೊಸೀಜರಾಗಿ ಮಾಡ್ತಾ ಇದ್ದೀವಿ. ಅದರ ಪ್ರಕಾರ ಇವತ್ತು ಮೆಕ್ಡೊನಾಲ್ಡ್ಗೆ ಬಂದಿದ್ವಿ. ಮೆಕ್ಡೊನಾಲ್ಡ್ಸಿಗೆ ಬಂದಾಗ ಅವರ ಸ್ಟ್ಯಾಂಡರ್ಡ್ಸ್ಗೆ ಅನುಗುಣವಾಗಿ ಎಕ್ವಿಪ್ಮೆಂಟ್ಸ್ಗಳನ್ನು, ಮೆಷಿನರಿಗಳನ್ನು ಇಲ್ಲ ಇಟ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅಲ್ಲಿ ಸ್ಟೋರೇಜ್ ಮಾಡಬೇಕಾದಂಥ ವ್ಯವಸ್ಥೆ, ಫಸ್ಟ್ ಇನ್ ಫಸ್ಟ್ ಔಟ್ ಅಂದರೆ ಫಸ್ಟ್ ಬಂದಂತಹ ಪ್ರಾಡಕ್ಟ್ಗಳನ್ನು ಫಸ್ಟ್ ಖಾಲಿ ಮಾಡುವಂಥ ಒಂದು ವ್ಯವಸ್ಥೆ, ಇನ್ನಿತರ ಮೆಟೀರಿಯಲ್ಗಳನ್ನು ಯೂಸ್ ಮಾಡುವ ಅದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಯಾವ ಥರ ಪ್ರಿಕಾಷನ್ಸ್ ತಗೊಳ್ಬೇಕು, ಹೆಡ್ ಮಾಸ್ಕ್, ಗ್ಲೌಸು, ಇನ್ನಿತರ ವರ್ತುಗಳು ಮಾಡ್ತಾ ಇದ್ದಾರೆ ಇಂಥ ಅವುಗಳನ್ನೆಲ್ಲ ಪರಿಶೀಲನೆ, ಅವರ ಪರ್ಸನಲ್ ಹೈಜೀನ್ಗಳನ್ನ ಪರಿಶೀಲನೆ, ಮತ್ತು ಈ ಸರಿಯಾದ ರೀತಿಯಲ್ಲಿ ಅದನ್ನು ಬೇಯಿಸ್ತಾ ಇದ್ದಾರೆ, ಅರ್ಧ ಬೇಯಿಸ್ತಾ ಇದ್ದಾರೆ, ಅಥವಾ ಸ್ಟೋರೇಜ್ ಮಾಡಿರೋದನ್ನ ಫ್ರೀಸ್ ಮಾಡಿರುವ ಮಾಂಸಾಹಾರಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವುಗಳನ್ನೆಲ್ಲ ನಾವು ಪ್ರತಿಯೊಂದನ್ನು ಇನ್ಡೆಪ್ತಾಗಿ ವಿಚಾರಣೆ ಮಾಡ್ತಾಯಿದ್ದೀವಿ, ನೋಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಸಹ ಇನ್ನು ಮುಂದೆ ಈಗ ಯಾವುದೋ ರೀತಿಯಲ್ಲಿ ನಿನ್ನೆ ದೂರು ಬಂದಿದೆ, ಆ ಥರ ದೂರುಗಳು ಇನ್ನೆಲ್ಲೂ ಬರಬಾರ್ದು. ಆ ನಿಟ್ಟಿನಲ್ಲಿ ನಾವು ಎಲ್ಲ ಆಹಾರ ಪ್ರೊವೈಡ್ ಮಾಡುವಂಥ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು ಏನು ಕರಿತೀವೋ, ಸ್ಟ್ಯಾಂಡರ್ಡ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಕರಿತೀವಿ, ಫಸ್ಟ್ ಅವರನ್ನೇ ನೋಡಿ ನಾವು ಅದನ್ನು ಆಹಾರ ಸುರಕ್ಷತೆಯಲ್ಲಿ ಬದಲಾವಣೆ ತರೋದಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ. ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿ ಈಗ ಲ್ಯಾಬಿಗೆ ಕಳಿಸ್ಲಿಕ್ಕೆ ಎಲ್ಲ ರೀತಿ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಸೊ ಅದರ ರಿಪೋರ್ಟ್ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು.